ಮುಖ್ಯಮಂತ್ರಿಗಳ ಬಳಿಕ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ. ತಮ್ಮದೇ ಇಲಾಖೆಯ ಅಧಿಕಾರಿಗಳಿಂದ ಸಚಿವರಿಗೆ ದಂಡ ವಿಧಿಸಲಾಗಿದೆ. ಸಂಚಾರಿ ನಿಯಮ ಉಲ್ಲಂಘನೆ ಹಿನ್ನೆಲೆ ಅವರ ಕಾರಿಗೆ ಅಂದರೆ ಸಚಿವರ ಕಾರಿಗೇನೆ ದಂಡ. ಸಂಚಾರಿ ನಿಯಮ ಪಾಲಿಸದ ಹಿನ್ನೆಲೆ ಹೋಮ್ ಮಿನಿಸ್ಟರ್ ಕಾರಿಗೆ ದಂಡ ವಿಧಿಸಲಾಗಿದೆ. K04GB 0555 ವಾಹನದಿಂದ ಸಂಚಾರ ನಿಯಮಗಳ ಉಲ್ಲಂಘನೆ ಆಗಿದೆ. 4,500 ರೂಪಾಯಿ ದಂಡ ಪಾವತಿ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. 4,500 ರೂಪಾಯಿ ದಂಡ ಪಾವತಿ ಮಾಡಿದ್ದಾರೆ. ಪರಮೇಶ್ವರ್ ಅವರಿಂದಲೂ ಕೂಡ ರಿಯಾಯಿತಿ ಟ್ರಾಫಿಕ್ ದಂಡ ಪಾವತಿ ಆಗಿದೆ. ಈಗ ರಿಯಾಯಿತಿ ನಡೀತಾ ಇದೆ. 50% ಎಷ್ಟೋ ಪರ್ಸೆಂಟ್ ಕೊಡ್ತಾ ಇದ್ದಾರೆ. 50% ಕಮ್ಮಿ. ಸೊ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ. ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗ ಮುಖ ಮೂತಿ ನೋಡದೆ ಅವರು ಮಿನಿಸ್ಟರೋ ಸಚಿವರೋ ಮುಖ್ಯಮಂತ್ರಿಗಳೋ ಮತ್ತೊಬ್ಬರೋ ಯಾರೇ ಆಗಿದ್ದರೂ ಕೂಡ ಅದನ್ನು ಪಾಲಿಸಬೇಕಾಗತ್ತೆ. ನಿಯಮ ಉಲ್ಲಂಘನೆ ಮಾಡಿದಾಗ ಅವರಿಗೆ ದಂಡ ವಿಧಿಸಬೇಕಾಗತ್ತೆ. ಅದರಲ್ಲೂ ಹೇಳಿ ಕೇಳಿ ಸಚಿವರಾದಂಥವರು ಅಥವಾ ಮುಖ್ಯಮಂತ್ರಿ ಆದಂಥವರು ಅಧಿಕಾರದಲ್ಲಿದ್ದಂಥವರಿಗೆ ದಂಡ ವಿಧಿಸೋದಿಲ್ಲ, ದಂಡವು ಅನ್ವಯ ಆಗೋದಿಲ್ಲ ಅಂಥೇಳಿ ಕೆಲವು ಮಿತ್ತುಗಳಿರುತ್ತೆ. ಇಲ್ಲಿ ಹಾಗಿಲ್ಲ ನೋಡಿ. ಹೋಮ್ ಮಿನಿಸ್ಟರ್ ಅವರ ಇಲಾಖೆಯ ಅಡಿಯಲ್ಲಿ ಬರುವಂಥ ಸಂಚಾರಿ ಪೊಲೀಸರು ಹೋಮ್ ಮಿನಿಸ್ಟ್ರಿಗೇ ದಂಡ ಹಾಕಿದ್ದಾರೆ. 4,500 ರೂಪಾಯಿ ದಂಡ ಪಾವತಿ ಮಾಡಿದ್ದಾರೆ. ಅದರ ಮೂಲಕ ಮಾದರಿ ಇದೆಲ್ಲವೂ ಕೂಡ. ಹಿಂದೆ ಝೀರೋ ಟ್ರಾಫಿಕ್ ವಿಷಯದಲ್ಲಿ ಏನಾಯಿತು ಅನ್ನೋದನ್ನು ಈಗ ಚರ್ಚೆಗೆ ತರೋದು ಬೇಡ. ಬಟ್ ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಇದನ್ನು ಜನರು ಕೂಡ, ಸಾಮಾನ್ಯ ಜನರು ಕೂಡ ಮಾದರಿಯಾಗಿ ಅದನ್ನು ಅನುಸರಿಸಬೇಕಾದ ರೀತಿಯಲ್ಲಿ ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ. ಈಗ ರಿಯಾಯಿತಿ ದರ ಇದೆ. ಯಾರೇ ತಮ್ಮ ದಂಡ ಇದ್ದರೆ ಅದನ್ನು ಪಾವತಿ ಮಾಡಲಿಕ್ಕೆ ಇದು ಸೂಕ್ತ ಕಾಲ. ಇದೇ ಕಾಲದಲ್ಲಿಯೇ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ದಂಡವನ್ನು ಪಾವತಿ ಮಾಡಿದ್ದಾರೆ.